ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ. ಸ್ನೇಹಿತರೆ, ಇವತ್ತಿನ ದಿನಮಾನಗಳಲ್ಲಿ ಮದುವೆ ಅನ್ನೋದು ಒಂದು ರೀತಿಯಾದಂತಹ ಏನನ್ಬೋದು, ಅದನ್ನು ಕೆಲವರು ನರಕ ಅಂತಾರೆ, ಕೆಲವರು ಸ್ವರ್ಗ ಅಂತಾರೆ, ಏನೋ ಅನ್ಬೋದು. ಆದರೆ ನನ್ನ ಪ್ರಕಾರ ಮದುವೆ ಅನ್ನೋದು ಸಮಾಜದ ಒಂದು ಕಟ್ಟುಪಾಡು ಅಂತ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಅದು ಯಾಕೆ ಅನ್ನೋದನ್ನ ಮುಂದೆ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ ನೋಡಿ, ಮೊದಲಿಗೆ ಮದುವೆ ಏಜು ಎಷ್ಟು, ಯಾವ ವಯಸ್ಸಿಗೆ ಮದುವೆ ಆದರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಸ್ನೇಹಿತರೆ ನೋಡಿ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಇದರಲ್ಲೇನು ಹೆಣ್ಮಕ್ಳಿಗೆ ಸಪ್ರೇಟ್ ಕಾನೂನು, ಗಂಡು ಮಕ್ಕಳಿಗೆ ಆ ಥರ ಯಾವುದು ಇರೋದಿಲ್ಲ. ಈಗ ನನ್ನ ಪ್ರಕಾರ ಹೇಳೋದಾದರೆ, ಗಂಡು ಮಕ್ಕಳಿಗಾಗಲಿ ಹೆಣ್ಣು ಮಕ್ಕಳಿಗಾಗಲಿ ಮದುವೆಯ ಸರಿಯಾದ ವಯಸ್ಸು 26ರಿಂದ 30ರವರೆಗೆ. 30ರ ಒಳಗಡೆ ಮದುವೆ ಆಗಿಬಿಡಬೇಕು. ಒಂದು ವೇಳೆ 30 ದಾಟ್ತು ಅಂತಂದರೆ ನಿಜಕ್ಕೂ ಆ ಮದುವೆ ಆಗೋದಕ್ಕಿಂತ ಆಗ್ದಂಗಿರೋದೇ ಬೆಸ್ಟು. ಯಾಕೆ ಅಂತ ಹೇಳ್ತಾ ಹೋಗ್ತೀನಿ ಕೇಳಿ. ನೋಡಿ, ಈಗ ಇವತ್ತಿನ ದಿನಮಾನಗಳಲ್ಲಿ ಎಲ್ಲರೂ ಕೂಡ ಎಜುಕೇಷನ್ ಅಂತೂ ಮಾಡೇ ಮಾಡ್ತಾರೆ. SLCಗೆ ಒಂದು ಡಿಸ್ಕಂಟಿನ್ಯೂ ಮಾಡೋದು ತುಂಬಾ ಕಮ್ಮಿ, ಅಥವಾ SLC ಆದಮೇಲೆ PUC ಆದಮೇಲೆ ಡಿಗ್ರಿ, ಇಷ್ಟಂತೂ ಮಿನಿಮಮ್ ಮಾಡೇ ಮಾಡ್ತಾರೆ. ಡಿಗ್ರಿ ಮಾಡೋಕ್ಕೆ ನಿಮ್ಮ ಏಜು 21 ವರ್ಷ ಆಗಿರುತ್ತೆ, ಪ್ಲಸ್ 3 ಇಯರ್. ಡಬಲ್ ಡಿಗ್ರಿ ಮಾಡಬೇಕಂದ್ರೆ 24 ಇಯರ್ಸ್ ಆಗುತ್ತೆ. ನಿಮ್ಮ ವಯಸ್ಸಿನ ಕಾಲು ಭಾಗ ಇವತ್ತಿನ ದಿನಮಾನಗಳಲ್ಲಿ 100 ವರ್ಷ ಬದುಕೋದಿಲ್ಲ, ಆದರೂ 100 ವರ್ಷ ಬದುಕ್ತಾರೆ ಅಂತ ಇಟ್ಕೊಂಡ್ರು ಕೂಡ ಕಾಲು ಭಾಗ ನೀವು ಎಜುಕೇಷನ್ಗೆ ಖರ್ಚು ಮಾಡಿರ್ತೀರಿ, ಕಾಲ ಕಳೆದಿರ್ತೀರಿ ಎಜುಕೇಷನ್ ಮಾಡಲಿಕ್ಕೇನೆ. ಮತ್ತು ನೀವು ಬ್ಯಾಚುಲರ್ ಲೈಫನ್ನು ಅನುಭವಿಸೋದು ಯಾವಾಗ? 24ರ ನಂತರ ಕನಿಷ್ಠ 2 ವರ್ಷನಾದರೂ ನೀವು ಬ್ಯಾಚುಲರ್ ಲೈಫನ್ನು ಜೀವಿಸ್ಬೇಕು. ಅದನ್ನ ಸುಮ್ಮನೆ ಸಂಸಾರ ಕಟ್ಕೊಂಡು ಸಂಸಾರದ ಹೊರೆ ಹೊತ್ಕೊಂಡು ಅಯ್ಯಯ್ಯೋ ಅನ್ನೋದಲ್ಲ. ಬ್ಯಾಚುಲರ್ ಲೈಫ್ ಅದನ್ನ ಜೀವಿಸ್ಬೇಕು. ನಾವು ಕೂಡ ನಮ್ಗೀಗ ಹಂಗೆ ಅನ್ನಿಸ್ತಾ ಇದೆ, ನಾವು ಏನಪ್ಪ ಬ್ಯಾಚುಲರ್ ಲೈಫ್ ಲೀಡ್ ಮಾಡೋಕ್ಕೆ ಆಗಲಿಲ್ಲ ಅಂತ ಅನ್ನಿಸ್ತಾ ಇದೆ. 24ರ ನಂತರ ಅಟ್ಲೀಸ್ಟ್ 2 ವರ್ಷನಾದರೂ, ಇನ್ನೂ 2 ವರ್ಷ ಆದರೂ ಓಕೆನೆ, ಬ್ಯಾಚುಲರ್ ಲೈಫನ್ನು ಲೀಡ್ ಮಾಡಬೇಕು. ಆ ಒಂದು ವಯಸ್ಸು ಅನ್ನೋದೇನಿದೆ ಗೊತ್ತಾ, ಅದು ನಿಜಕ್ಕೂ ಕೂಡ ಒಂದು ಪ್ರಮುಖ ಘಟ್ಟ, ಒಂದು ಸಂತೋಷದಾಯಕ ಒಂದು ಸಮಯ ಅಂದರೆ ಅದು ಬ್ಯಾಚುಲರ್ ಲೈಫ್. ಆ ಟೈಮ್ನಲ್ಲಿ ನಿಮಗೆ ಜವಾಬ್ದಾರಿ ಅನ್ನೋದು ಕಡಿಮೆ ಇರುತ್ತೆ. ನೀವು ಎಲ್ಲಿ ಬೇಕಾದರೂ ಸುತ್ತಾಡ್ಬೋದಿರುತ್ತೆ, ಎಲ್ಲಾದರೂ ಟೂರ್ ಹೋಗ್ಬೋದಿರುತ್ತೆ, ಗೆಳೆಯರ ಜೊತೆ ಕಾಲ ಕಳೀಬೋದಿರುತ್ತೆ. ಆದರೆ ನೀವು ಆ ವಯಸ್ಸಲ್ಲಿ ಅದನ್ನೆಲ್ಲ ಮಿಸ್ ಮಾಡ್ಕೊಂಡ್ಬಿಟ್ರೆ ಲೈಫಲ್ಲಿ ನಾವೇನೋ ಕಳ್ಕೊಂಡ್ವಿ ಅನ್ನೋ ಕೊರಗು ಜೀವನ ಪೂರ್ತಿ ಇದ್ದೋಗುತ್ತೆ ಸ್ನೇಹಿತರೆ. ಅದರಿಂದ ಹೇಳ್ತೀನಿ, ಆ ಲೈಫನ್ನು ಮಿಸ್ ಮಾಡ್ಕೋಬೇಡಿ. ಅದಕ್ಕೇನೆ 24 ವಯಸ್ಸಿಗೆಲ್ಲ ಮದುವೆ ಆಗಬೇಡಿ. 26 ಮೇಲೆ 27, 28 ಆದರೂ ಓಕೆನೆ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಇದಾದಮೇಲೆ ಹೆಣ್ಣುಮಕ್ಕಳು ಕೂಡ ಅಷ್ಟೇನೆ. ಈಗೆಲ್ಲ ಈ ಬ್ಯಾಚುಲರ್ ಲೈಫ್ನ ಒಂದು ಜೀವನವನ್ನು ಯಾರು ಹಾಳು ಮಾಡ್ಕೊತಿದ್ದಾರೆ ಅಂದರೆ ಗಂಡು ಮಕ್ಕಳಿಗಿಂತ ಹೆಚ್ಚಾಗಿ ಹೆಣ್ಮಕ್ಳು ಹಾಳು ಮಾಡ್ಕೊತಾ ಇದ್ದಾರೆ. 18 ತುಂಬ್ತಿದ್ದಂಗೆ ಮದುವೆ ಮಾಡೋದು, ಸರ್ಕಾರಿ ಒಂದು ಏನಿದೆ ರೂಲ್ಸು 18 ವರ್ಷ, ಇದು ತಪ್ಪು. ಇದು 24, 25 ಕಳೀಲಿ ಪರವಾಗಿಲ್ಲ. ಆಮೇಲೆ ಮದುವೆ ಆಗೋದು, ಮಕ್ಕಳು ಮಾಡ್ಕೊಳ್ಳೋದು, ಅದೆಲ್ಲ ಇದ್ದಿದ್ದೆ ಎಲ್ಲರ ಜೀವನದಲ್ಲೂ. ಆಮೇಲೆ ಮದುವೆ ಏನೋ 26 ಮೇಲಾಗ್ತೀವಿ. ಒಂದು ವೇಳೆ ಯಾವುದು ಗರಿಷ್ಠ ಪೀಕ್ ವಯಸ್ಸು ಅಂತ ನೋಡೋದಾದರೆ, ಅಕಾರ್ಡಿಂಗ್ ಟು ಮೀ, ನೀವೊಂದು ವೇಳೆ 34ರ ನಂತರಕ್ಕೂ ಕೂಡ ನೀವು ಬ್ಯಾಚುಲರ್ಸ್ ಆಗಿದ್ದೀರಿ, 34, 35 ವರ್ಷ ಆದರೂ ಕೂಡ ನೀವು ಮದುವೆ ಆಗಿಲ್ಲ ಅನ್ನೋದಾದರೆ ನಿಮ್ಮ ಜೀವನ ಪೂರ್ತಿ ಮದುವೆನೇ ಆಗಬೇಡಿ, ಹಂಗಿದ್ಬಿಡಿ. ಅದು ನಿಜಕ್ಕೂ ಕೂಡ ತುಂಬ ಒಳ್ಳೆಯದು. ಯಾಕೆ ಗೊತ್ತಾ, ಆ ಟೈಮ್ನಾಗೆ ನೀವು ಮದುವೆ ಆಗಿ ನೆಕ್ಸ್ಟ್ 50-60ನೇ ವರ್ಷಕ್ಕೆ ಸಫರ್ ಪಡೋದಕ್ಕಿಂತ ಮದುವೆನೇ ಆಗದಂಗಿರೋದು ಬೆಸ್ಟು. ಇನ್ನು ಉಳಿದಿದ್ದು ಒಂದು 15-20 ವರ್ಷ ಇರುತ್ತಾ, ಅದನ್ನು ಕೂಡ ಎಂಜಾಯ್ ಮಾಡಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಸಮಾಜದಲ್ಲಿ ಲೇಟಾಗಿ ಮದುವೆ ಆಗಿ ಅವ್ರ ಜೀವನದಲ್ಲಾಗಿರೋ ಪರಿಣಾಮ, ಅಥವಾ ಬೇಗ ಮದುವೆ ಆಗಿ
ಅವ್ರ ಜೀವನದಲ್ಲಿ ಆಗಿರೋ ಪರಿಣಾಮ ಇವನ್ನೆಲ್ಲ ಕಣ್ಣಾರೆ ಕಂಡಿರೋನು ನಾನು. ಅದರಿಂದ ನಾನು ಹೇಳ್ತಾ ಇದ್ದೀನಿ, ನೀವು 35 ವರ್ಷಕ್ಕೆ ಮದುವೆ ಆದರೆ 36, 37 ವರ್ಷಕ್ಕೆ ಮಕ್ಕಳಾಗೋದೇ ಡೌಟು. ತುಂಬ ಜನ ಹೇಳ್ತಿರ್ತಾರೆ ಗಂಡಸರಿಗೆ 35 ಆದಮೇಲೆ ಮಕ್ಕಳಾಗೋ ಚಾನ್ಸಸ್ ಕಡಿಮೆ ಅಂತ. ಒಂದು ವೇಳೆ ಮಕ್ಕಳಾದವು ಅಂತ ಇಟ್ಕೊಳ್ಳಿ, 37, 38 ವರ್ಷಕ್ಕೆ ಮಕ್ಕಳಾದವು ಅಂತಂದರೆ ನಿಮಗೆ 50 ವರ್ಷ ಆದರೂ ಕೂಡ ಮಕ್ಕಳು 12 ವರ್ಷದವ್ರು ಇರ್ತಾರೆ. ಏನು ಮಾಡ್ತೀರಿ ಅವಾಗ? ನಿಮ್ಗಲೇ ದುಡಿಲಿಕ್ಕೆ ಶಕ್ತಿ ಇರೋದಿಲ್ಲ 50 ವರ್ಷ ಆದಮೇಲೆ. ಮಕ್ಕಳು ತುಂಬ ಚಿಕ್ಕವ್ರು ಇರ್ತಾರೆ. ಮಕ್ಕಳನ್ನ ದುಡಿರಿ ಅಂತ ಹೇಳ್ಲಿಕ್ಕಾಗೋದಿಲ್ಲ. 12 ವರ್ಷದ ಮಗುನ ಕೆಲ್ಸಕ್ಕೆ ಹೋಗ್ರಿ ಅಂತ ಹೇಳ್ಲಿಕ್ಕಾಗುತ್ತೇನ್ರಿ? ಸರ್ಕಾರನೇ ಮಿನಿಮಮ್ ಕಾರ್ಮಿಕರ ವಯಸ್ಸನ್ನು 18ಕ್ಕೆ ಒಂದು ನಿಲ್ಲಿಸಿದೆ. ಹೀಗಿರುವಾಗ ನೀವುಗಳು ಮದುವೆಯನ್ನು ಆಗಬೇಕಾದ್ರೆ, ಮದುವೆ ಅನ್ನೋದು ಜೀವನದ ಪ್ರಮುಖ ಘಟ್ಟ. ಒಳ್ಳೆಯ ಸಂದರ್ಭಕ್ಕೆ ಒಳ್ಳೆಯವರನ್ನು ಒಳ್ಳೆಯ ಗಳಿಗೆಯಲ್ಲಿ ಆಗಿ. ಒಳ್ಳೆ ಗಳಿಗೆ ಅಂತ ಹೇಳಿದ್ರೆ ಇದೇನೆ, ಯಾವುದು ಅಂದರೆ ವಯಸ್ಸು. ಅದು ಬಿಟ್ಟರೆ ಇನ್ನೇನಿಲ್ಲ. ಸ್ನೇಹಿತರೆ, ಈ ಮದುವೆ ಬಗ್ಗೆ ನಾನು ಮಾತಾಡಿದೆ. ಏನೋ ನನ್ನ ಪುಟ್ಟ ಅನುಭವವನ್ನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ನಿಮಗೆ ಈ ಒಂದು ವಿಷಯ ಇಷ್ಟ ಆಗಿರ್ಬೋದು ಅಂತ ನಾನು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನನ್ನ ಚಾನಲ್ಗೆ ಸ್ವಲ್ಪ ಸಪೋರ್ಟ್ ಮಾಡಬೇಕಂತ ನಿಮ್ಮನ್ನಲ್ಲಿ ಕೇಳ್ಕೊಳ್ತಾ ಈ ಒಂದು ಪುಟ್ಟ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.